ನಮಸ್ಕಾರ ಸ್ನೇಹಿತರೆ, ಗಿಡಗಳು ಚೆನ್ನಾಗಿ ಬೆಳಿಬೇಕು, ಕೀಟಗಳ ಬಾಧೆಯಿಂದ ಹಾಳಾಗಬಾರ್ದು, ಎಲೆ ಹಸಿರಾಗಿ ಸಮೃದ್ಧವಾಗಿ ಬೆಳಿಬೇಕು, ಹೂಗಳನ್ನು ಕಾಯಿಗಳನ್ನು ಚೆನ್ನಾಗಿ ಬಿಡಬೇಕು. ಹೀಗೆ ನಮ್ಮ ಮನೆಯ ಗಿಡಗಳ ಬಗ್ಗೆ ಅವು ಇಂಡೋರ್ ಪ್ಲಾಂಟ್ಸ್ ಆಗಿರಲಿ ಅಥವಾ ಔಟ್ಡೋರ್ ಪ್ಲಾಂಟ್ಸ್ ಆಗಿರಲಿ ನಮ್ಮ ಆಸೆ ಇದ್ದೇ ಇರುತ್ತೆ. ಇದಕ್ಕಾಗಿ ನಾವು ಅನೇಕ ಗೊಬ್ಬರಗಳನ್ನು ಅಂದರೆ ಫರ್ಟಿಲೈಸರ್ಗಳನ್ನು ಯೂಸ್ ಮಾಡ್ತೀವಿ, ಪೆಸ್ಟಿಸೈಡ್ಸನ್ನು ಯೂಸ್ ಮಾಡ್ತೀವಿ. ಆದರೆ ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಪದಾರ್ಥಗಳನ್ನು ಫರ್ಟಿಲೈಸರ್ ರೂಪದಲ್ಲಿ ಪೆಸ್ಟಿಸೈಡ್ ರೂಪದಲ್ಲಿ ಕೂಡ ಯೂಸ್ ಮಾಡಬಹುದು ಅನ್ನೋ ವಿಷಯ ಅನೇಕ ಬಾರಿ ನಮಗೆ ತಿಳಿದೇ ಇರೋದಿಲ್ಲ. ಅಂತಹ ಒಂದು ಪದಾರ್ಥ ಅಂತಂದರೆ ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು ಗಿಡಗಳ ಬೆಳವಣಿಗೆಯಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನು ಹೇಗೆ ಯೂಸ್ ಮಾಡಬಹುದು ಅಂತೇಳಿ. ನಿಮಗೆ ಆಶ್ಚರ್ಯ ಆಗ್ತಾ ಇರಬೇಕು ಅಲ್ಲ? ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಕೋಕೋನಟ್ ಆಯಿಲನ್ನು ಮನುಷ್ಯರು ಯೂಸ್ ಮಾಡೋದ್ರಿಂದ ಸಿಗುವಂತಹ ಬೆನಿಫಿಟ್ಸ್ ಬಗ್ಗೆ ನಮಗೆ ಗೊತ್ತೇ ಇದೆ. ಆದರೆ ಈ ಕೋಕೋನಟ್ ಆಯಿಲ್ ಗಿಡಗಳಿಗೂ ಕೂಡ ಒಳ್ಳೆಯ ಬೆನಿಫಿಟ್ಸನ್ನು ಕೊಡುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ? ಹೌದು, ಈ ಕೋಕೋನಟ್ ಆಯಿಲ್ ಗಿಡಗಳಿಗೆ ಸಮೃದ್ಧವಾದ ಪೋಷಕಾಂಶಗಳನ್ನು ಕೊಡುತ್ತೆ. ವಿಶೇಷವಾಗಿ ಈ ಕೋಕೋನಟ್ ಆಯಿಲ್ ಗಿಡಗಳ ಎಲೆಗಳಿಗೆ ಶೈನಿ ಲುಕ್ಕನ್ನು ಕೊಡುತ್ತೆ ಹಾಗೂ ಎಲೆಗಳಿಗೆ ಅಂಟುವ ಧೂಳನ್ನು ದೂರ ಮಾಡುತ್ತೆ. ಅಷ್ಟೇ ಅಲ್ಲ, ಬೇರುಗಳು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಹಾಯ ಕೂಡ ಮಾಡುತ್ತೆ. ಆದ್ದರಿಂದ ಈ ಕೋಕೋನಟ್ ಆಯಿಲನ್ನು ಗಿಡಗಳ ಮೇಲೆ ಯೂಸ್ ಮಾಡೋದು ಗಿಡಗಳ ಓವರಾಲ್ ಆರೋಗ್ಯಕ್ಕೆ ಸೇಫ್ ಹಾಗೂ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಎರಡು ರೀತಿಯಲ್ಲಿ ಉಪಯೋಗಿಸ್ಬೋದು. ಹೇಗೆ ಅಂತ ನಿಮಗೆ ನಾನು ಮುಂದೆ ತೋರಿಸ್ಕೊಡ್ತೀನಿ. ಈಗ ಈ ಕೋಕೋನಟ್ ಆಯಿಲ್ ಗಿಡಗಳಿಗೆ ಯಾವ ರೀತಿ ಬೆನಿಫಿಷಿಯಲ್ ಹಾಗೂ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ನೋಡೋಣ ಬನ್ನಿ. ಈ ಕೊಬ್ಬರಿ ಎಣ್ಣೆ ಗಿಡಗಳಿಗೆ ಧೂಳನ್ನು ದೂರ ಮಾಡುವ, ಎಲೆಗಳಿಗೆ ಶೈನಿಂಗನ್ನು ಕೊಡುವಂತಹ ಏಜೆಂಟ್ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಕೂಡ ಹೌದು. ಪ್ಲ್ಯಾಂಟ್ ಬೇಸ್ಡ್ ಪೆಸ್ಟಿಸೈಡ್ಸನ್ನು ಫಂಗಿಸೈಡ್ಸನ್ನು ಮನೆಯಲ್ಲೇ ತಯಾರು ಮಾಡೋದಕ್ಕೆ ಈ ಕೋಕೋನಟ್ ಆಯಿಲ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ಕೋಕೋನಟ್ ಆಯಿಲ್ ಗಿಡಗಳನ್ನು ರೋಗಗಳಿಂದ ತಡೆಯುತ್ತೆ ಹಾಗೂ ಗಿಡಗಳಿಗೆ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಫರ್ಟಿಲೈಸರ್ ಆಗಿ ಎಲೆಗಳಿಗೆ ಅಪ್ಲೈ ಮಾಡಬೇಕು ಹಾಗೂ ಇದರಿಂದ ಪೌಡ್ರಿ ಮಿಲ್ಡ್ಯೂ ರೋಗವನ್ನು ಕೂಡ ದೂರ ಮಾಡಬಹುದು. ಈ ಕೊಬ್ಬರಿ ಎಣ್ಣೆಯನ್ನು ಕೀಟಗಳನ್ನು ಓಡಿಸೋದಕ್ಕೆ ಅಂತಂದರೆ ಇನ್ಸೆಕ್ಟ್ ರಿಪೆಲೆಂಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದರಿಂದ ಕೀಟಗಳು ಗಿಡಗಳ ಎಲೆಗಳನ್ನು ತಿನ್ನೋದನ್ನು, ಡ್ಯಾಮೇಜ್ ಮಾಡೋದನ್ನು ತಡೆಯಬಹುದು. ಕೋಕೋನಟ್ ಆಯಿಲನ್ನು ಗಿಡಗಳ ಬೇರುಗಳಿಗೆ ಉಪಯೋಗಿಸೋದ್ರಿಂದ ಬೇರುಗಳಿಂದ ನೀರು ಆವಿಯಾಗಿ ಅಂದರೆ ಎವಾಪ್ರೇಟ್ ಆಗಿ ಗಿಡಗಳಿಗೆ ನೀರಿನ ಕೊರತೆ ಉಂಟಾಗೋದನ್ನು ತಡೆಯಬಹುದು. ಇದು ಗಿಡಗಳಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ರೋಗಗಳ ವಿರುದ್ಧ, ವೈರಸ್ಗಳ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ. ಗಿಡಗಳ ಎಲೆಗಳನ್ನು ಮಾಯಿಶ್ಚರೈಸ್ ಮಾಡಿ ಹೆಲ್ದಿಯಾಗಿ ಕಾಣುವಂತೆ ಮಾಡಲು ಈ ಕೋಕೋನಟ್ ಆಯಿಲ್ ಸಹಾಯ ಮಾಡುತ್ತೆ. ಗಿಡಗಳಲ್ಲಿ ಬೆಳವಣಿಗೆಯ ವೇಗವನ್ನು ಹೆಚ್ಚು ಮಾಡುತ್ತೆ. ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಒಂದು ಬೆಸ್ಟ್ ಸೋರ್ಸ್ ಆಫ್ ಮಿನರಲ್ಸ್, ವಿಟಮಿನ್ಸ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕೋದಕ್ಕೂ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಈ ಕೊಬ್ಬರಿ ಎಣ್ಣೆಯನ್ನು ಸೇರಿಸೋದ್ರಿಂದ ಫರ್ಟಿಲೈಸರ್ನ ಕ್ವಾಲಿಟಿ ಅಂದರೆ ಗುಣಮಟ್ಟ ಹೆಚ್ಚಾಗುತ್ತೆ. ಈ ಕೋಕೋನಟ್ ಆಯಿಲ್ ಒಂದು ಸರ್ಫೆಕ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದರಿಂದ ಹೆಚ್ಚು ಗಿಡಗಳಿಗೆ ಪೋಷಕಾಂಶಗಳು ತಲುಪೋದಕ್ಕೆ ಸಹಾಯ ಮಾಡುತ್ತೆ. ದೊಡ್ಡ ದೊಡ್ಡ ಗಾರ್ಡನ್ ಮಾಡಿರೋರು ಒಂದು ವೇಳೆ ಹುಲ್ಲನ್ನು ಕಟ್ ಮಾಡಲಿಕ್ಕೆ ಅಂತ ಲಾನ್ ಮೂವರ್ ಅಥವಾ ಗ್ರಾಸ್ ಕಟರ್ನ ಯೂಸ್ ಮಾಡ್ತಾ ಇದ್ದರೆ ಒಂದು ವಿಷಯವನ್ನು ಗಮನಿಸಿರ್ಬೋದು. ಈ ಲಾನ್ ಮೂವರ್ನ ಒಳಭಾಗದಲ್ಲಿ ಹುಲ್ಲುಗಳು ಅಂಟ್ಕೊಳ್ತವೆ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ನೀವು ಲಾನ್ ಮೂವರ್ನ ಬಳಸೋದಕ್ಕಿಂತ ಮೊದಲು ಇದರ ಒಳಭಾಗಕ್ಕೆ ಕೋಕೋನಟ್ ಆಯಿಲನ್ನು ಹಚ್ಚಿ ನಂತರ ಯೂಸ್ ಮಾಡಿ. ಹುಲ್ಲುಗಳು ಇದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ಇದರ ಬ್ಲೇಡ್ಸ್ಗಳಿಗೆ ಕೋಕೋನಟ್ ಆಯಿಲನ್ನು ಹಚ್ಚೋದ್ರಿಂದ ಹುಲ್ಲು ಬ್ಲೇಡ್ಸ್ಗಳಿಗೆ ಅಂಟಿ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಈ ಕೋಕೋನಟ್ ಆಯಿಲ್ ಗಿಡಗಳ ಎಲೆಗಳನ್ನು ಕ್ಲೀನ್ ಮಾಡಲಿಕ್ಕೆ ನ್ಯಾಚುರಲ್ ಆಗಿರುವಂತಹ ಒಂದು ನಾನ್ ಟಾಕ್ಸಿಕ್ ಹಾಗೂ ಪರಿಸರ ಸ್ನೇಹಿ ಪದಾರ್ಥ ಅಂತ ಅನ್ಬೋದು. ಈ ಕೊಬ್ಬರಿ ಎಣ್ಣೆ ಸಾಯಿಲ್ ಕ್ವಾಲಿಟಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ಪೆಸ್ಟ್ ಕಂಟ್ರೋಲನ್ನು ಸಹ ಮಾಡುತ್ತೆ. ಕಾಂಪೋಸ್ಟ್ ಜೊತೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಇದು ಕಳೆಗಳ ಅಂದರೆ ವೀಡ್ಸ್ಗಳ ಬೆಳವಣಿಗೆಯನ್ನು ತಡೆಯುತ್ತೆ ಹಾಗೂ ಗಿಡಗಳ ಓವರಾಲ್ ಹೆಲ್ತನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲ, ಇದು ನ್ಯಾಚುರಲ್ ಫಂಗಿಸೈಡ್ ಆಗಿ ಕೂಡ ವರ್ಕ್ ಮಾಡುತ್ತೆ ಹಾಗೂ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳನ್ನು ಹೆಚ್ಚು ಮಾಡುತ್ತೆ. ಈ ಕೋಕೋನಟ್ ಆಯಿಲ್ ಕಳೆ ನಿವಾರಕ ಅಂತಂದರೆ ಎಫೆಕ್ಟಿವ್ ಆರ್ಗ್ಯಾನಿಕ್ ಹರ್ಬಿಸೈಡ್ ಆಗಿ ಉಪಯೋಗಕ್ಕೆ ಬರುತ್ತೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ, ಈ ಕೊಬ್ಬರಿ ಎಣ್ಣೆಯನ್ನು ಕಳೆ ಗಿಡಗಳ ಮೇಲೆ ಹಾಕಿದಾಗ
ಗಿಡದ ಮೇಲೆ ವ್ಯಾಕ್ಸಿ ಲೇಯರ್ ಆಗಿ ಕವರ್ ಆಗುತ್ತೆ. ಈ ಕೋಕೋನಟ್ ಆಯಿಲ್ನಲ್ಲಿ ಹೇರಳವಾಗಿ ನೋನ್ಯಾನಿಕ್ ಆ್ಯಸಿಡ್ ಅಥವಾ ಪೆಲಾರ್ಗೊನಿಕ್ ಆ್ಯಸಿಡ್ ಅನ್ನೋ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಈ ಫ್ಯಾಟಿ ಆ್ಯಸಿಡ್ಗಳು ಕಳೆ ಗಿಡಗಳಲ್ಲಿ ಫೋಟೋಸಿಂಥಸಿಸ್ ಪ್ರಕ್ರಿಯೆಯನ್ನು ಏರುಪೇರುಗೊಳಿಸಿ ಜೊತೆಗೆ ವೇಸ್ಟನ್ನು ಹೊರಹಾಕುವಂತಹ ಟ್ರಾನ್ಸ್ಪಿರೇಷನ್ ಪ್ರಕ್ರಿಯೆಯನ್ನು ಕೂಡ ತಡೆಯುತ್ತೆ. ಇದರಿಂದ ಕಳೆಗಿಡ ತೇವಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ವಿಫಲವಾಗಿ ಸಾವನ್ನಪ್ಪತ್ತೆ. ಈ ಕೋಕೋನಟ್ ಆಯಿಲ್ನಲ್ಲಿರುವಂತಹ ಸೋಡಿಯಂ ಲಾರಿಲ್ ಸಲ್ಫೇಟನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಕಳೆನಾಶಕವನ್ನು ತಯಾರಿಸೋದಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಗಾರ್ಡನಲ್ಲಿ ಉಪಯೋಗಿಸುವಂತಹ ಗಾರ್ಡನ್ ಟೂಲ್ಸ್ಗೆ ಈ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಇಡೋದ್ರಿಂದ ಈ ಗಾರ್ಡನ್ ಟೂಲ್ಸ್ಗಳಿಗೆ ರಸ್ಟ್ ಬರೋದಿಲ್ಲ, ಅಂದರೆ ತುಕ್ಕು ಹಿಡಿಯೋದಿಲ್ಲ. ಬಹಳ ಕಾಲದವರೆಗೂ ಈ ಗಾರ್ಡನ್ ಟೂಲ್ಸ್ಗಳನ್ನು ನಾವು ಕಾಪಾಡ್ಕೊಳ್ಬಹುದು. ಈಗ ಈ ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲನ್ನು ನಾವು ಯಾವ ರೀತಿ ಗಿಡಗಳಿಗೆ ಉಪಯೋಗಿಸ್ಬೇಕು, ಫರ್ಟಿಲೈಸರ್ ಆಗಿ ಅಥವಾ ಪೆಸ್ಟಿಸೈಡ್ ಆಗಿ ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಬೋದು ನೋಡೋಣ ಬನ್ನಿ. ಮೊದಲನೇ ಮೆಥಡಲ್ಲಿ ನಾವು ಇದನ್ನು ಇಂಡೋರ್ ಪ್ಲ್ಯಾಂಟ್ಸ್ಗೆ ಈ ರೀತಿ ಉಪಯೋಗಿಸ್ಬೇಕು. ಕಾಟನ್ ಬಟ್ಟೆ ಅಥವಾ ಹತ್ತಿ ಅಥವಾ ಟಿಶ್ಯೂ ಪೇಪರನ್ನು ಕೂಡ ನೀವು ಇದಕ್ಕೆ ಉಪಯೋಗಿಸ್ಬೋದು. ಈ ಕಾಟನ್ ಬಟ್ಟೆ ಮೇಲೆ ಏನು ಮಾಡಬೇಕು, ಒಂದು 4-5 ಡ್ರಾಪ್ಸ್ ಈ ಕೋಕೋನಟ್ ಆಯಿಲನ್ನು ನಾವು ಈ ರೀತಿ ಹಾಕ್ಕೊಳ್ಬೇಕು. ನಂತರ ಇದನ್ನು ತುಂಬ ಜೆಂಟಲಾಗಿ ಎಲೆಗಳ ಮೇಲೆ ರಬ್ ಮಾಡಬೇಕು ಈ ರೀತಿ. ಆಮೇಲೆ ಗಿಡದ ಕಾಂಡದ ಭಾಗ ಅಂದರೆ ಸ್ಟೆಮ್ ಭಾಗಕ್ಕೂ ಕೂಡ ಇದೇ ರೀತಿ ರಬ್ ಮಾಡಬೇಕು. ತುಂಬ ಜೆಂಟಲಾಗಿ ರಬ್ ಮಾಡಬೇಕು. ಆಮೇಲೆ ತುಂಬ ಕೊಬ್ಬರಿ ಎಣ್ಣೆಯನ್ನು ಹಚ್ಚಲಿಕ್ಕೆ ಹೋಗಬಾರ್ದು. ಒಂದು 2 ಡ್ರಾಪ್ಸ್ ಈ ಟಿಶ್ಯೂ ಪೇಪರ್ ಅಥವಾ ಕಾಟನ್ ಬಟ್ಟೆ ಹಾಕ್ಕೊಂಡು ಈ ರೀತಿ ಜೆಂಟಲಾಗಿ ರಬ್ ಮಾಡಿದರೆ ಸಾಕು. ಈ ರೀತಿ ಮಾಡೋದ್ರಿಂದ ಎಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದನ್ನು ತಡೆಯುತ್ತೆ. ಜೊತೆಗೆ ಆ್ಯಂಟಿಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಇದರಲ್ಲಿ ಫಂಗಲ್ ಡಿಸೀಸನ್ನು ತಡೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಇನ್ನು ಎರಡನೇ ರೀತಿಯಲ್ಲಿ ನಾವು ಈ ಕೊಬ್ಬರಿ ಎಣ್ಣೆಯನ್ನು ಹೇಗೆ ಉಪಯೋಗಿಸಬೇಕು ಅಂದರೆ, ಗಿಡಗಳಿಗೆ ಫರ್ಟಿಲೈಸರ್ನ ಹಾಕೋಕ್ಕಿಂತ ಮೊದಲು ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ನಂತರ ಫರ್ಟಿಲೈಸರ್ನ ಹಾಕೋದು ಒಳ್ಳೆಯದು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶಗಳು ಗಿಡಗಳಿಗೆ ಸಿಗುತ್ತೆ. ಬೇರುಗಳಿಗೂ ಕೂಡ ಇದರಿಂದ ತುಂಬ ಒಳ್ಳೆಯದು. ಹಾಗೂ ಕಳೆ ಗಿಡಗಳು ನಾಶ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈಗ ಇದನ್ನು ಇನ್ಸೆಕ್ಟಿಸೈಡ್ ಆಗಿ ಅಂದರೆ ಮೀಲಿಬಗ್ಸ್, ಮೈಟ್ಸ್, ಆಫಿಡ್ಸ್, ಕ್ಯಾಟರ್ಪಿಲ್ಲರ್ಸ್ ಇಂಥವನ್ನೆಲ್ಲ ಓಡಿಸ್ಲಿಕ್ಕೆ ಆರ್ಗ್ಯಾನಿಕ್ ಪೆಸ್ಟಿಸೈಡಲ್ಲಿ ಈ ಕೋಕೋನಟ್ ಆಯಿಲನ್ನು ಹೇಗೆ ಉಪಯೋಗಿಸ್ಬೋದು ಅಂದರೆ, 2 ಕಪ್ ಕೋಕೋನಟ್ ಆಯಿಲ್ಗೆ ಅರ್ಧ ಕಪ್ ಆರ್ಗ್ಯಾನಿಕ್ ಸೋಪನ್ನು ನೀವು ಮಿಕ್ಸ್ ಮಾಡಬೇಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಜೊತೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. ಈಗ ವೀಡ್ಸ್ ಅಥವಾ ಕಳೆ ಗಿಡಗಳನ್ನು ನಾಶ ಮಾಡಲಿಕ್ಕೆ ಈ ಕೊಬ್ಬರಿ ಎಣ್ಣೆಯನ್ನು ಹೇಗೆ ಉಪಯೋಗಿಸಬೇಕು ಅಂತಂದರೆ, ಈಕ್ವಲ್ ಕ್ವಾಂಟಿಟಿ ಕೋಕೋನಟ್ ಆಯಿಲ್ ಮತ್ತು ವೆಜಿಟೇಬಲ್ ಆಯಿಲ್ನ ತೊಗೊಳ್ಬೇಕು. ಎರಡನ್ನೂ ಈಕ್ವಲ್ ಕ್ವಾಂಟಿಟಿ ತೊಗೊಂಡು ಲೋ ಫ್ಲೇಮಲ್ಲಿ ಒಂದು ಸಾಸ್ ಪ್ಯಾನಲ್ಲಿ ಇದನ್ನು ಹೀಟ್ ಮಾಡಬೇಕು. ನಂತರ ಇದಕ್ಕೆ ಒಂದು 10 ಡ್ರಾಪ್ಸ್ ನೀಮ್ ಆಯಿಲನ್ನು ಬೇಕಾದ್ರೆ ಹಾಕ್ಕೊಂಡ್ಬಿಟ್ಟು ನಂತರ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ವೀಡ್ಸ್ ಅಥವಾ ಕಳೆ ಗಿಡಗಳ ಮೇಲೆ ಇದನ್ನು ಸ್ಪ್ರೇ ಮಾಡಬೇಕು. ಇದನ್ನು 5ರಿಂದ 6 ದಿವಸಗಳವರೆಗೆ ಕಂಟಿನ್ಯೂಸ್ ಆಗಿ ಇದನ್ನು ಸ್ಪ್ರೇ ಮಾಡಬೇಕು. ಯೂಸ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ಶೇಕ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕಳೆ ಗಿಡಗಳನ್ನು ಆರ್ಗ್ಯಾನಿಕ್ ರೀತಿಯಲ್ಲಿ ಸಂಪೂರ್ಣವಾಗಿ ನಾವು ನಾಶ ಮಾಡಬಹುದು. ಈಗ ಈ ಕೊಬ್ಬರಿ ಎಣ್ಣೆ ಅಥವಾ ಕೋಕೋನಟ್ ಆಯಿಲನ್ನು ಉಪಯೋಗಿಸುವಾಗ 1-2 ಎಚ್ಚರಿಕೆಗಳನ್ನು ನಾವು ಖಂಡಿತವಾಗ್ಲೂ ತಗೊಳ್ಳೇಬೇಕು. ಅದು ಏನಂತಂದರೆ, ಒಂದು ವಿಷಯವನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಕೋಕೋನಟ್ ಆಯಿಲನ್ನು ಹಚ್ಚಿದ ನಂತರ ಗಿಡಗಳನ್ನು ಯಾವುದೇ ಕಂಡೀಷನ್ನಲ್ಲೂ ಬಿಸಿಲಿನಲ್ಲಿ ಇಡಬಾರ್ದು. ಇದರಿಂದ ಸೂರ್ಯನ ಬಿಸಿಲು ಹೆಚ್ಚಿನ ಪ್ರಮಾಣದಲ್ಲಿ ಅಬ್ಸರ್ವ್ ಆಗಿ ಗಿಡದ ಎಲೆಗಳಿಗೆ ಹಾನಿ ಉಂಟಾಗಬಹುದು. ಆಮೇಲೆ ಇನ್ನೊಂದು ಏನಂದರೆ, ಈ ಕೋಕೋನಟ್ ಆಯಿಲನ್ನು ಮಿತವಾದ ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದರೆ ಇದು ಮಣ್ಣಿನಲ್ಲಿ ನೀರಿನ ಅಂಶವನ್ನು ಹೆಚ್ಚು ಮಾಡಬಹುದು ಹಾಗೂ ಇದರಿಂದ ಬೇರುಗಳಿಗೆ ರೂಟ್ ರಾಟ್ ಸ್ಟಾರ್ಟ್ ಆಗಬಹುದು. ಆದ್ದರಿಂದ ಇದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಉಪಯೋಗಿಸಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕೊಬ್ಬರಿ ಎಣ್ಣೆಯನ್ನು ನಾವು ಗಿಡಗಳ ಬೆಳವಣಿಗೆಯಲ್ಲಿ ಅಂದರೆ ಇಂಡೋರ್ ಪ್ಲಾಂಟ್ಸ್ಗೆ ಯಾವ ರೀತಿ ಯೂಸ್ ಮಾಡಬೇಕು, ಔಟ್ಡೋರ್ ಪ್ಲಾಂಟ್ಸ್ಗೆ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ಪೂರ್ತಿ ವಿಡಿಯೋವನ್ನು ನೀವು ಗಮನಿಸಿದರೆ ಸರಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.